ಟಾರ್ಗೆಟಿಂಗ್. ನೀವು ಡೈರೆಕ್ಟ್ ಟಾರ್ಗೆಟಿಂಗ್ ಹಾಕ್ಬೇಕಂದ್ರೆ ಟ್ರ್ಯಾಕಿಂಗ್ ಹಾಕ್ಬೇಕು. ಅದು ಹ್ಯಾಬಿಟೇಷನ್ ಹತ್ರ ಬಂದಾಗ ಇನ್ಫಾರ್ಮೇಶನ್ ಹೋಗ್ಬೇಕು. ಇದನ್ನ ಮಾಡೋದಕ್ಕೆ ಏನ್ ತೊಂದರೆ ಅದನ್ನ ಅರ್ಥ ಮಾಡಿಸಿ ನಮ್ಗೆ. ಈಗ ನಾವು ಆಕ್ಚುಲಿ ಇಲ್ಲಿ ಟ್ರ್ಯಾಕಿಂಗ್ ಆಗ್ತಾ ಇದ್ದು ಗೊತ್ತಾಗಿ ಎಲಿಫೆಂಟ್ದು ಹೈಯೆಸ್ಟ್ ಇಂದ ವರ್ಲ್ಡ್ ಸರ್ 140 ಟ್ರ್ಯಾಕರ್ಸ್ ಇದ್ದಾರೆ. ಥ್ರೂಔಟ್ ದಿ ಮಾರ್ನಿಂಗ್ ಇಂದ ನೈಟ್ ವರ್ಗೂ ಟ್ರ್ಯಾಕಿಂಗ್ ಮಾಡ್ತಾ ಇದ್ದಾರೆ ಸರ್. ಅದರ್ ದಾನ್ ದಟ್ ಆಲ್ಸೋ ಥರ್ಮಲ್ ಡ್ರೋನ್ಸ್ ಇಟ್ಕೊಂಡು ನೈಟ್ ಟೈಮು ಮಾಡ್ತಾ ಇದ್ದಾರೆ. ಬಟ್ ಏನಾಯ್ತಂದ್ರೆ ಒಂದು ನಾವೇ ನೆಕ್ಸ್ಟ್ ಲೆವೆಲ್ ಗೆದ್ಕೊಂಡು ಹೋಗಲಿ. ಇದೊಂದು ದಿಸ್ ಇಸ್ ದ ಬೆಸ್ಟ್ ಟ್ರ್ಯಾಕಿಂಗ್ ಅವೈಲಬಲ್. 24/7 ಆಟೋಮೇಷನ್ ಮಾಡಬೇಕು ಅನ್ನೋದನ್ನು ನಾವು AI ಕ್ಯಾಮರಾಸ್ ಹಾಕಿ ಗ್ರಿಡ್ ಸಿಸ್ಟಮ್ ನಲ್ಲಿ ತರಬೇಕು ಅಂತಾನು ಮೈ DCF ಈಸ್ ಹ್ಯಾವಿಂಗ್ ದಿ ಪ್ಲಾನ್. ಅರೌಂಡ್ 500 to 1000 AI ಕ್ಯಾಮರಾಸ್ ಪೂರ್ತಿ ಕಾಫಿ ತೋಟಗಳಲ್ಲಿ ನಾವು ಹಾಕಿ 1 square kilometer ಗ್ರಿಡ್ ನಲ್ಲಿ ಎಲಿಫೆಂಟ್ ಬರುದು ಹೋಗುದು ಅಂದ್ರೆ ಎವ್ರಿ 15 minutes ಇರ್ರೆಸ್ಪೆಕ್ಟಿವ್ ಆಫ್ ದಿ ಡೇ, ಇದರ ಡೇ ಆರ್ ನೈಟ್ ಟ್ರ್ಯಾಕ್ ಮಾಡಲಿಕ್ಕೆ ನಾವು ಅನುಕೂಲ ಆಗಿದೆ ಸರ್. ಅದು ನಾವು ಆಲ್ರೆಡಿ DPR is already ready sir, and it is an advanced vetting is there sir, technicality. That's if you are saying that there is 100% tracking, then only ಅಲ್ಲಿ ಅವರು ಯಾರು ನೀವು 165 ಜನ ಇದ್ದಾರೆ ಅವ್ರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅದಕ್ಕಾಗಿ ನೀವು ಟಾರ್ಗೆಟೆಡ್ ನಿಮ್ಗೆ ಇನ್ಫಾರ್ಮೇಶನ್ ಬರ್ತಾ ಇಲ್ಲ ಸ್ಪೆಸಿಫಿಕ್, ಹಂಗಾಗಿ ಇನ್ಫಾರ್ಮೇಶನ್ ನೀವು ಕೊಡ್ತಾ ಇಲ್ಲ. ಇಫ್ ಯು ಸ್ಟ್ಯಾಂಡ್ ಬೈ ಯುವರ್ ಸ್ಟೇಟ್ಮೆಂಟ್ ದೆನ್ your team is not working. That's the conclusion. Submission sir. Actually if you are saying 100% tracking ಇದೆ 24 hour day and night ನಾವು ಮಾಡ್ತೀವಿ ಅಂತ ಹೇಳಿದ್ರೆ, ಹಾಗಾದ್ರೆ ಅದು ಹತ್ರ ಬರ್ತಾ ಇದೆ ಅಂತ ಗೊತ್ತಾಗಬೇಕು ನಿಮ್ಗೆ. 100% ಟ್ರ್ಯಾಕಿಂಗ್ ಇದ್ರೆ result should be reflected. That's the next logical step. ಹಾಗಾದ್ರೆ ಅದು ಸುಮ್ಮನೆ ಪೇಪರ್ ಅಲ್ಲಿ ನೀವು ಹೇಳ್ದಂಗೆ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಅವರು, ಅಷ್ಟೇ ಹೇಳ್ತಾರೆ. ನಮ್ಗೆ ನೀವು ಸ್ಯಾಟಲೈಟ್ ಅಲ್ಲಿ ಟ್ರ್ಯಾಕ್ ಮಾಡ್ತಿರೋ, GSM ಅಲ್ಲಿ ಮಾಡ್ತಿರೋ, ಬೈ ಫುಟ್ ಮಾಡ್ತಿರೋ, ಏನ್ರಲ್ಲಿ ಮಾಡ್ತಿರೋ ನಿಮ್ಗೆ ಬಿಟ್ಟಿದ್ದು. ನಾನು ಕೇಳಿದ್ರೆ ಮಾಡ್ಲಿಕ್ಕೆ ಸಾಧ್ಯನಾ ಅಂತ. ಮಾಡ್ತಾ ಇದ್ದೀವಿ ಅಂತ ನೀವು ಹೇಳ್ತಾ ಇದ್ದೀರಾ. ಮಾಡ್ತಾ ಇದ್ರೆ ದೆನ್ ಯಾಕೆ ನಾವು ಅಲರ್ಟ್ ಮಾಡ್ತಾ ಇಲ್ಲ, ಮಾಡಕ್ ಆಗ್ತಾ ಇಲ್ಲ?